ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನು ಒಂದು ಬಾರ್ಡರ್ ಕ್ರೋಶಾ ಡಿಸೈನ್ ತೋರ್ಸಕತ್ತೀನಿ. ಇದು ಕುಚ್ಚೇನು ಬರೋದಿಲ್ಲ ಇದಕ್ಕೆ. ಓನ್ಲಿ ಕ್ರೋಶಾ ಮತ್ತು ಬಾರ್ಡರ್ ಡಿಸೈನ್ ಐತಿದೆ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ಈಗ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 2 ಚೈನ್ ಸ್ಟಿಚ್ ಹಾಕ್ಕೊಂಡಿನಿ. 2 ಚೈನ್ ಸ್ಟಿಚ್ ಹಾಕಿದ್ದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತಗೊಂಡು ದಾರ ಕರೆಕ್ಟಾಗಿ ಎಲ್ಲಿವರೆಗೂ ಬರ್ತೈತೋ ಅಲ್ಲಿವರೆಗೂ ನಾನು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಸ್ಲೈಡಿಂಗ್ ಆರ್ಚ್ ಮಾಡ್ಬೇಕಾರೆ ಹೆಂಗೆ ನಾವು ಮಾಡ್ಕೋತೀವಲ್ಲ, ಸೇಮ್ ಹಂಗೆ ಮಾಡ್ಕೋತೀವಿ. ಹಂಗೆ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ನಾವು 2 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದ್ಮ್ಯಾಗ ಇಲ್ಲಿ ಮತ್ತು ನಾನು ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಇಲ್ಲಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ನಾನು ಫಸ್ಟ್ ಒಂತಕ್ಕೆ ಮಾತ್ರ 3 ಡಬಲ್ ಕ್ರೋಶ ಮಾಡ್ಕೊಂಡಿನಿ. ಇನ್ನು ನೆಕ್ಸ್ಟ್ ಎಲ್ಲ ನಾವು 2 ಚೈನ್ ಸ್ಟಿಚ್ ಹಾಕ್ತೀವಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ನಾನು 1 ಡಬಲ್ ಕ್ರೋಶ ಹಾಕ್ಕೊಂಡು ಆಮೇಲೆ ಬೀಡನ್ನ ಹಾಕೋತೀನಿ. ನಾನು ಈ ಬೀಡನ್ನ ದಾರದೊಳಗೆ ಹಾಕಿಟ್ಕೊಂಡಿನಿ. ಫಸ್ಟೇ ಬೀಡನ್ನ ದಾರದೊಳಗೆ ಹಾಕಿಟ್ಕೊಂಡು ಅದಾದಮೇಲೆ ಬೀಡನ್ನ ಫಸ್ಟ್ ನೀಡಲ್ ಹತ್ರ ತಂದು ಆಮೇಲೆ ನೀಡಲ್ ಮ್ಯಾಗ ಒಂದು ಸತಿ ದಾರಾನ ತೊಗೋಬೇಕು. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಬೀಡ್ ತೊಗೊಂಡು ಡಬಲ್ ಕ್ರೋಶ ಥರ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತು ನಾವು ಮಾಮೂಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನೋಡಿರಿ. ಬೀಡನ್ನ ಹಿಂಗೆ ನಾವು ಫಸ್ಟು ಒಳಗೆ ತೊಗೋಬೇಕು ನೋಡಿರಿ. ಹಿಂಗೆ ತೊಗೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ನೇ ಡಬಲ್ ಕ್ರೋಶದಾಗನ ಅಂದ್ರೆ 2ರೊಳಗೆ ಒಂದು ನಾವು ಏನು ಮಾಡ್ತೀವಲ್ಲ ಅದ್ರೊಳಗೆ ಬೀಡ್ ಬರಬೇಕು. ಮತ್ತು ಬೀಡ್ ಲಾಕ್ ಆದ್ಮ್ಯಾಗ ನಾವು ನೆಕ್ಸ್ಟು ಒಂದು ಸತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ನೋಡಿರಿ, ಫಸ್ಟು 2 ಚೈನ್ ಸ್ಟಿಚ್ ಹಾಕ್ಕೊಂಡೆಲ್ಲ ನಾನು. ಅದಾದ್ಮೇಲೆ ಒಂದು ಸತಿ ಡಬಲ್ ಕ್ರೋಶ ಮಾಡ್ಕೊಂಡಿನಿ. ಅದಾದ್ಮ್ಯಾಗ ಮತ್ತು ಬೀಡಿಂದ ಡಬಲ್ ಕ್ರೋಶ ಮಾಡ್ಕೊಂಡಿನಿ. ಬೀಡಿನ ಡಬಲ್ ಕ್ರೋಶ ಆದ್ಮ್ಯಾಗ ಒಂದು ಮಾಮೂಲಿ ಡಬಲ್ ಕ್ರೋಶ ಅಂದ್ರೆ ಒಂದು ಬೀಡು ಒಂದು ಮಾಮೂಲಿದು, ಒಂದು ಬೀಡು ಆಮೇಲೆ ಒಂದು ಮಾಮೂಲಿದು. ಹಿಂಗೆ ನಾವು ಮಾಡ್ಕೋಬೇಕು. ಇದ್ರಾಗ ನಾನು 3 ಬೀಡ್ಸ್ನ ಹಾಕ್ಕೊಂಡಿನಿ. 3 ಬೀಡ್ಸ್ನ ಹಾಕ್ಕೊಂಡಿನಿ. ಇವಾಗ ನೋಡಿರಿ, ನೀವು ಬಟ್ಟೆಗೆ ಲಾಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೇ ಸತಿ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡ್ಕೊರಿ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಬಟ್ಟೆಗೆ ಲಾಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಡ್ರಿ. ನಾವು ಡಬಲ್ ಕ್ರೋಶ ಆದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಹಿಂಗೆ ಡಬಲ್ ಕ್ರೋಶ ಮಾಡ್ಕೊರಿ. ಹಿಂಗೆ ಈ ಡಿಸೈನ್ ಫುಲ್ಲು ಡಬಲ್ ಕ್ರೋಶದ ಐತಿ. 2 ಚೈನ್ ಸ್ಟಿಚ್ ಹಾಕೋರಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಳ್ರಿ. ಅದಾದ್ಮ್ಯಾಗ ಡಬಲ್ ಕ್ರೋಶ ಮಾಡ್ಕೊರಿ. ಹಿಂಗೆ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ನೋಡಿರಿ, ಈ ಚೈನ್ ಸ್ಟಿಚ್ ಏನೈತಲ್ಲ ಅದನ್ನು ಕೌಂಟ್ ಮಾಡಿ ಮತ್ತು ನಾವು ಹಾಕೋದು ಡಬಲ್ ಕ್ರೋಶನ ಕೌಂಟ್ ಮಾಡಿ ಅದಾದ್ಮ್ಯಾಗ ನಾವು 2 ಕೌಂಟ್ ಮಾಡ್ಕೊಳ್ಳೋಣ. ಚೈನ್ ಸ್ಟಿಚ್ಚು ಮತ್ತು ಡಬಲ್ ಕ್ರೋಶನ 2 ಅಂತ ಕೌಂಟ್ ಮಾಡಿಕೊಂಡು ಬೀಡನ್ನ ಫಸ್ಟ್ ಹಾಕ್ಕೊಂಡು ಅದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2ರಾಗ 1 ಅಂತ ಫಸ್ಟ್ ಏನು ಲಾಕ್ ಮಾಡ್ತೀವಲ್ಲ ಹಿಂಗೆ ನಾವು ಬೀಡನ್ನ ಎಳ್ಕೊಂಡು ಫಸ್ಟ್ 2ರಾಗ 1 ಲಾಕ್ ಮಾಡೋಣ. ಮತ್ತು 2ರಾಗ 1 ಲಾಕ್ ಮಾಡಿ ಮಾಮೂಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅದಾದ್ಮ್ಯಾಗ ನಾವು ನೋಡಿರಿ ಮತ್ತು ಬೀಡ್ದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹಿಂಗೆ ಮತ್ತು ನಾವು ಮಾಮೂಲಿ ಡಬಲ್ ಕ್ರೋಶ ಮಾಮೂಲಿದಾದ್ಮ್ಯಾಗ ಮತ್ತು ಬೀಡಿನ ಡಬಲ್ ಕ್ರೋಶ ಆದ್ಮ್ಯಾಗ ಮತ್ತು ಮಾಮೂಲಿ ಡಬಲ್ ಕ್ರೋಶ ಹಾಕ್ಕೊಂಡು
ಈಗ ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಡೈರೆಕ್ಟ್ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಎರಡು ಚೈನ್ ಸ್ಟಿಚ್ ಆದ್ಮ್ಯಾಗ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ನಾನು ಲೈವ್ಗುನ ಸ್ಟಾರ್ಟ್ ಮಾಡೀನಿ. ಸೊ ಲೈವಾಗುನ ಬಂದರೆ ನಾನು ಡೈರೆಕ್ಟಾಗಿ ಹೆಂಗೆ ಹಾಕೋದು ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನಾನು ಇವತ್ತಿಂದು ಲೈವ್ನಾಗ ಒಂದು ಬೇಸಿಕ್ಕಾಗಿ ಹೆಂಗೆ ದಾರ ಹಿಡ್ಕೊಳ್ಳೋದು, ಕ್ರೋಶಾ ಹೆಂಗೆ ಮೂವ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಲೈವ್ ಒಳಗೆ ತೋರಿಸೀನಿ. ಸೊ ಲೈವ್ಗೂ ಯಾರು ನೋಡೋ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಅವ್ರಿಗೂ ಲೈವ್ ಸ್ಟಾರ್ಟ್ ಆದ್ಮ್ಯಾಗ ಅಂದ್ರೆ ಆ್ಯಕ್ಟಿವೇಟ್ ಆಗುತ್ತಲ್ಲ ನನ್ನ ಚಾನಲ್ನಾಗ, ಆವಾಗ ನೋಡ್ಕೋಬೋದು. ನಿಧಾನಕ್ಕೆ ತಿಳಿಸ್ಕೊಟ್ಟೀನಿ. ಸೊ ನೋಡಿರಿ, ನೆಕ್ಸ್ಟ್ ಲೈವ್ ಬಂದಾಗ ನನ್ನ ಕಮ್ಯುನಿಟೀಲಿ ನಾನು ಪೋಸ್ಟ್ ಮಾಡಿರ್ತೀನಿ ಇವತ್ತು ನಾನು ಲೈವ್ ಬರ್ತೀನಿ ಅಂತಂದು. ಸೊ ನೋಡಿರಿ, ಇಂಟ್ರೆಸ್ಟ್ ಇದ್ರೆ ಬಂದು ಜಾಯ್ನ್ ಆಗಿರಿ, ನಿಮ್ಮ ಅಭಿಪ್ರಾಯಗುಣ ತಿಳಿಸ್ರಿ. ಸೊ ಹಿಂಗೆ ನಾನು ಮತ್ತು ಬೀಡ್ ಲಾಕ್ಗಳನ್ನೆಲ್ಲ ಹಾಕಿ ತೋರ್ಸಕತ್ತೀನಿ. ಲೈವಾಗ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂತಂದ್ರೆ ನೀವು ಡೈರೆಕ್ಟಾಗಿ ಎಲ್ಲ ಕೇಳಿದ್ರೆ ನಾನು ಹಂಗೆ ಉತ್ತರ ಕೊಡ್ಬೋದು. ಸೊ ಹಾಗಾಗಿ ನಾನು ಲೈವ್ ಮಾಡಿದಾಗ ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ, ಕಲಿಬೇಕಂತಂದು ಆಸಕ್ತಿ ಇದ್ರೆ ಪ್ಲೀಸ್ ಬಂದು ನನ್ನ ಒಂದು ಲೈವ್ನ ವಿಸಿಟ್ ಮಾಡಿರಿ. ನೋಡೋಣ, ಆದ್ರೆ ಮಾಡೋಣ, ಬೇಗನೆ ಮಾಡ್ತೀನಿ ಲೈವ್ನ. ಇನ್ಮ್ಯಾಗ ಲೈವ್ನ ಮಾಡ್ತಾ ಇರ್ಬೇಕಂತ ಅಂದ್ಕೊಂಡೀನಿ. ಸೊ ನೋಡೋಣ. ಸೊ ಇದೇ ಪ್ರೊಸೆಸ್ಸು ಸೀರೆ ಫುಲ್ಲು ಇರ್ತೈತಿ. ಬೀಡ್ ಲಾಕ್ ಮಾಡಿ ಡಬಲ್ ಕ್ರೋಶಾ ಮಾಡ್ಕೊಳ್ಳೋದು, ಅದಾದ್ಮ್ಯಾಗ ಮತ್ತು ಮಾಮೂಲಿ ಡಬಲ್ ಕ್ರೋಶಾ. ಸೊ ಹಿಂಗೆ ನಾವು ಮಾಡ್ಕೋತಾ ಹೋಗ್ಬೇಕು. ಸೊ ಹಿಂಗೆ ನಾವು ಹಾಕೋತಾ ಹೋಗೋಣ. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ನೀವು ಇದನ್ನು ಸೀರೆ ಫುಲ್ಲು ಬೇಸ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನಾವು ಸೆಕೆಂಡ್ ಸ್ಟೆಪ್ಪುಗೂನ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಹಿಂಗೆ ನಾವು ಡಬಲ್ ಕ್ರೋಶಗಳನ್ನ ಹಾಕಿದ್ದಾದ್ಮೇಲೆ ಈ ಡಿಸೈನು ಭಾಳ ಏನು ತಲೆ ನೋವ್ಸಲ್ಲ, ಭಾಳ ಈಸಿ ಐತಿ. ಸೊ ಟ್ರೈ ಮಾಡಿರಿ. ನೋಡಿರಿ, ಹಿಂಗೆ ಕಾಣಕತ್ತೈತಿ. ಸೊ ಸೀರೆ ಫುಲ್ಲು ಇದೇ ಡಿಸೈನ್ ಇರ್ತೈತಿ. ಸೊ ಸೆಕೆಂಡ್ ಸ್ಟೆಪ್ ನೋಡೋಣ. ಸೊ ಸೆಕೆಂಡ್ ಸ್ಟೆಪ್ ಏನಿಲ್ಲ, ನಾವು ಫಸ್ಟ್ ಈಗ ಸ್ಲೈಡಿಂಗ್ ಆರ್ಚ್ ಏನು ನೋಡಿದ್ವಲ್ಲ ಸ್ಟಾರ್ಟಿಂಗ್, ಟೂ ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದ್ರ ಒಳಗನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ ಮತ್ತು ನಾವು 2 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ನಾವು ಹಿಂಗೆ ನೋಡಿರಿ, ಈಗ ಪಕ್ಕದ ಇಲ್ಲಿ ಇದ್ರಾಗ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ನೋಡಿರಿ, ಅಲ್ಲಿ ನಾನು ಲಾಕ್ ಮಾಡಿಕೊಂಡು 2 ಚೈನ್ ಸ್ಟಿಚ್ ಹಾಕ್ಕೊಂಡೀನಿ. ಅದಾದ್ಮ್ಯಾಗ ಡಬಲ್ ಕ್ರೋಶಾ ಹಾಕ್ಕೊಂಡು ಈ ಒಂದು ಸ್ಲೈಡಿಂಗ್ ಆರ್ಚ್ ಹಾಕೀನಿ. ಸೊ ಹಂಗೆ ಮಿಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಹಿಂಗೆ ಡಬಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಬೀಡನ್ನ ಸೇರಿಸ್ಕೋತಾ ಹೋಗ್ಬೇಕು ನಾವು. ಸೊ
ಪ್ರೋಸೆಸ್. ಕೆಳಗೆ ನಾವು ಫಸ್ಟ್ ಸ್ಟೆಪ್ನಾಗ ಹೆಂಗೆ ಹಾಕಿದ್ವಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ತೈತಿ. ಏನಪ್ಪ ಅಂತಂದ್ರೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊತೀವಿ. ಇಲ್ಲಿ 2 ಸ್ಲೈಡಿಂಗ್ ಆರ್ಚ್ ಸೆಂಟ್ರಾಗ ಮಧ್ಯದಾಗ ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಪ್ರೋಸೆಸ್, ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ, ಬೀಡ್ ಹಾಕ್ಲಾರ್ದ ಒಂದು ಡಬಲ್ ಕ್ರೋಶ. ಸೊ ಹಿಂಗೆ ನಾವು ಆರ್ಚ್ ಫುಲ್ಲು ಮಾಡ್ಕೋಬೇಕು. 3 ಬೀಡನ್ನ ಹಾಕೋಬೇಕು. ಹಿಂಗೆ ನಾವು 3 ಬೀಡನ್ನ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಗೂ ಮಾಡ್ಕೊಳ್ಳೋಣ. ಈಸಿ ಐತಿ, ಕ್ವಿಕ್ ಮೂವ್ ಐತಿ. ಸೊ ಬೇಗ ನಿಮ್ಮ ಸೀರೆಗೂ ನೀವೇ ಹಾಕೋಬೋದು, ಅಷ್ಟು ಈಸಿ ಐತಿ ಈ ಡಿಸೈನ್. ಸೊ ನೋಡಿರಿ, ಟ್ರೈ ಮಾಡಿ ಹೆಂಗೆ ಬಂತು ಅಂತ ತಿಳಿಸ್ರಿ. ಮತ್ತು ಯಾರ್ಯಾರಿಗೆ ಕುಚ್ಚು ಕಲಿಯೋಕೆ ಆಸಕ್ತಿ ಐತೆ ಅವ್ರಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗಲ್ಲಿ ಯಾರಾದರೂ ಕಲಿಬೇಕಂತ ಆಸೆ ಇದ್ರೆ ಅವ್ರಿಗೆ ಶೇರ್ ಮಾಡಿರಿ. ಮತ್ತು ನೀವು ತಿಳಿಸ್ರಿ ಹೆಂಗೆ ಬಂತು ಅಂತಂದು. ಹಿಂಗೆ ನಾವು ಫುಲ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. 3 ಬೀಡ್ ಆದಮೇಲೆ ಲಾಸ್ಟ್ ಒಂದ್ಸತಿ ಡಬಲ್ ಕ್ರೋಶ ಹಾಕಿ ನಾವು ನೋಡ್ರಿ ಹಿಂಗೆ ಡಬಲ್ ಕ್ರೋಶ ಆಯಿತು. ಮತ್ತು ನಡುವಾಗ ಒಂದ್ಸತಿ ದಾರ ತೊಗೊಂಡು ಸೇಮ್ ಹಂಗೆ ನಾವು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗೋದು. ನೀಡಲ್ ಮ್ಯಾಗ ದಾರ ತೊಗೊಂಡು 2 ಸ್ಲೈಡಿಂಗ್ ಆರ್ಚ್ ಸೆಂಟ್ರಾಗ ನಾವು ಮತ್ತು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಹಿಂಗೆ ಇರ್ತೈತಿ ಸೀರೆ ಫುಲ್ಲು. ಫಸ್ಟ್ ಸ್ಟೆಪ್ಗೂ ಆ್ಯಂಡ್ ಸೆಕೆಂಡ್ ಸ್ಟೆಪ್ಗೂ ಏನು ಚೇಂಜ್ ಆಗೋಂಗಿಲ್ಲ. ಸಿಂಪಲ್ಲಾಗಿ ಹಾಕ್ಬೋದು, ಅಂದ್ರೆ ಈಸಿಯಾಗಿ ಹಾಕ್ಬೋದು. ಮತ್ತು ನೀವು ಚಾರ್ಜ್ಗೂ ಅಷ್ಟೇ ಮಾಡ್ಬೋದು. ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಇದು ಬಾರ್ಡರ್ ಡಿಸೈನ್ ಐತಲ್ಲ, ಸೊ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಸೊ ಇದಕ್ಕೆ ನೀವು ಬೇಕಂತಂದ್ರೆ ಕುಚ್ಚು ಕಟ್ಕೊರಿ. ನನಗೆ ಹೆವಿ ಅನ್ಸಕತ್ತೈತಿ. ಸೊ ಹಾಗಾಗಿ ನಾನು ಇದಕ್ಕೆ ಕುಚ್ಚೆಲ್ಲ ಏನು ಕಟ್ಟೋದಿಲ್ಲ. ಸೊ ಮಾಮೂಲಿ ಬೀಡಲ್ಲಿ ನಾನು ಇದಕ್ಕೆ ಡಿಸೈನ್ ಮಾಡ್ತೀನಿ. ಸೊ ಸೇಮ್ ಹಿಂಗೆ ನಾವು ಮಾಡ್ಕೋತಾ ಹೋಗೋಣ. ಸೊ ಫೈನಲ್ಲಾಗಿ ಹಿಂಗೆ ಕಾಣಕತ್ತೈತಿ ನೋಡಿರಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಲ್ಲ. ಈಗ ನೋಡಿರಿ, ಈ ಬೀಡ್ಸ್ ಮತ್ತು ಈ ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ಸ್ ಒಂದು ತೊಗೋಬೇಕು. ಇಲ್ಲಿ ಏನೈತಲ್ಲ ಗೋಲ್ಡ್, ಈ 2 ಸೆಂಟ್ರಾಗ ನಾನು ನೀಡಲ್, ಮಾಮೂಲಿ ಬಟ್ಟೆ ಹೊಲಿಯೋ ನೀಡಲ್ ಮತ್ತು ದಾರ, ಕಾಟನ್ ದಾರ ತೊಗೊಂಡು ಹಿಂಗೆ ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ಲಾಕ್ ಮಾಡಿಕೊಂಡು ಫಸ್ಟ್ ನಾನು ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಮತ್ತು ಈ ಡ್ರಾಪ್ ಶೇಪಲ್ಲಿರುವಂಥದ್ದು ಬೀಡನ್ನ ಹಾಕಿ ಒಂದು ಸ್ಮಾಲ್ ಬೀಡನ್ನ ಹಾಕೋತೀನಿ. ಸೊ ಬೀಡನ್ನ ಹಾಕ್ಕೊಂಡು ಹಿಂಗೆ ನಾವು ಸ್ಮಾಲ್ ಬೀಡನ್ನ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಸ್ಮಾಲ್ ಬೀಡನ್ನ ನಾನು ಹಿಂಗೆ ಮೇಲೆ ಎಳೆದು ನೀಡಲ್ ಒಳಗೆ ಅದನ್ನು ಒಂದು ಬೀಡ್ ಒಳಗೆ ನೀಡಲ್ ಹಾಕಿ ನಾನು ಲಾಕ್ ಮಾಡ್ತೇನೆ. ಅದನ್ನು ಹಿಂದೆ ಲಾಕ್ ಮಾಡ್ಕೊಂಡ್ರೆ ಮುಗೀತು. ಸೊ ಇಷ್ಟ ಈಸಿ ಸೀರೆ ಎಷ್ಟು ಬೇಗ ಮುಗಿತೈತೆ ಅಂತಂದ್ರೆ ನಾವು ಬೇಗ ಮುಗಿತೈತಿ. ಮತ್ತು ಇದು ಕುಚ್ಚು ಹಾಕುವಂಥದ್ದು ಜಂಜಾಟ ಇರೋದಿಲ್ಲ. ಸೊ ಈಸಿಯಾಗಿ ಹಾಕ್ಬೋದು. ಮತ್ತು ಲುಕ್ಕು ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಏನು ಕಾಂಪ್ರಮೈಸ್ ಆಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಸೊ ನೋಡಿರಿ ಹಿಂಗೆ ಕಾಣಕತ್ತೈತಿ ಫೈನಲಾಗಿ. ವಾವ್ ಅನಿಸ್ತದಲ್ಲ, ಎಷ್ಟು ಬ್ಯೂಟಿಫುಲ್ ಆಗೈತಿ. ಸೊ ಈ ಒಂದು ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇನ್ನು ಯಾವ್ಯಾವ ಡಿಸೈನ್ಸ್ ಬೇಕು ಅಂತಂದು ನನಗೆ ತಿಳಿಸ್ರಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.